ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡ್ತಾ ಇದ್ದೀವಿ, 1 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಕೌಂಟೆನ್ಸಿ. ಬಹುಶಃ 16ನೇ ತಾರೀಕು ಅಂದರೆ ನಾಡಿದ್ದು ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ಅದ, ಪ್ರಿಪರೇಟರಿ ಎಕ್ಸಾಮ್. ಡೋಂಟ್ ವರಿ, ಆನ್ಯುವಲ್ ಎಕ್ಸಾಮ್ಗೂ ಕೂಡ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ಸದ್ಯಕ್ಕೆ ಪ್ರಿಪರೇಟರಿನ ಕಾನ್ಸಂಟ್ರೇಟ್ ಮಾಡೋದಾದ್ರೆ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಯಾವ ತಯಾರಿ ಮಾಡ್ಕೊಂಡು ಹೋಗ್ಬೇಕು ನೀವು ಎಕ್ಸಾಮ್ ಹಾಲ್ಗೆ ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ನಾವೇನು ಮಾಡ್ತಾ ಇದ್ದೀನಿ, ಈಗ ಈ ಮಾಡೆಲ್ ಕ್ವಶನ್ ಪೇಪರ್ನ ತೊಗೊಂಡ್ಬರ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 1, ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ಬರುವಂಥ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 1 ಮಾರ್ಕಿನ ಕ್ವಶನ್ಸ್ ಯಾವ್ಯಾವು ಅಂತ, ಜಸ್ಟ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದಾಗ ಜಸ್ಟ್ ಸ್ಟಡಿ ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಆಲ್ ಫಿಲ್ ಇನ್ ದ ಬ್ಲಾಂಕ್ಸ್, ಮಲ್ಟಿಪಲ್, ಮ್ಯಾಚ್ ದಿ ಫಾಲೋವಿಂಗ್ ಆ್ಯಂಡ್ 1 ವರ್ಡ್ ಆನ್ಸರ್ಸ್. ಇಷ್ಟು ಮಾಡಿದ್ರೆ 100% ನಿಮಗೆ 1 ಮಾರ್ಕಿನ ರಿವಿಷನ್ ಮುಗಿದು ಹೋಗ್ಬಿಡ್ತದೆ. ಓಕೆ, ಸೊ ಇಷ್ಟು ಮಾಡ್ಕೊಂಡ್ರೆ 100% 15+ ಮಾರ್ಕ್ಸ್ ನಿಮಗೆ ಬಂದೇ ಬರ್ತದೆ. ಔಟ್ ಆಫ್ 20 ಫಸ್ಟ್ ಸೆಕ್ಷನ್ 20 ಮಾರ್ಕ್ಸ್ ಅದು, ಸೊ 15+ ಬಂದೇ ಬರ್ತದೆ. Question number 1. P and Q are partners sharing profits in the ratio of 3:1. R is admitted into partnership for 1/5 share. The sacrificing ratio of P and Q will be. So ಅವ್ರು ನಮಗೆ ಇಲ್ಲಿ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಕೇಳ್ತಾ ಇದ್ದಾರೆ. ಓಕೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಕೇಳ್ತಾ ಇದ್ದಾರೆ. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮತ್ತು ಆಫ್ ಪಿ ಅಂಡ್ ಕ್ಯೂ ಎಷ್ಟಾಗ್ತದೆ. ಸೊ ಇವಾಗ ಏನು ಮಾಡಬೇಕು ನೀವು ಅಂದರೆ, ಇಲ್ಲಿ ಅಡ್ಮಿಟೆಡ್ ಹೊಸ ಪಾರ್ಟ್ನರ್ ಶೇರ್ 1/5 ಅದ. ಸೊ ಅವಾಗ ಏನು ಮಾಡಬೇಕು, 1 - 1/5 ಅಂತ ಮಾಡ್ಕೊಂಡ್ಬಿಡ್ಬೇಕು. 1 - 1/5. ಲೆಟ್ ಅಸ್ ಅಸ್ಯೂಮ್ ದಿ ಪ್ರಾಫಿಟ್ ಆಫ್ ದಿ ಫರ್ಮ್ ಇಸ್ 1. ಅವಾಗ 1/5 ಅಂದರೆ ಹೊಸ ಪಾರ್ಟ್ನರ್ದ ಶೇರ್ 1/5 ಅನ್ನು ತೆಗೆದ್ರೆ ನಮಗೆ ಆನ್ಸರ್ ಬರೋದಲ್ಲಿ 4/5 ಈ ರೀತಿ ಬರ್ತದೆ. ಆ್ಯಂಡ್ ದಿಸ್ 4/5 ವಿಲ್ ಬಿ ಕಾಲ್ಡ್ ಆಸ್ ರಿಮೈನಿಂಗ್ ಶೇರ್ ಅಂತ ಕರಿತೀವಿ. ಓಕೆ, 4/5 ಇಸ್ ರಿಮೈನಿಂಗ್ ಶೇರ್. 1 - 1/5. ಈಗ 1 - 1/4 ಇದ್ರೆ ಆ 4 ಒಂದನ್ನು ಮೈನಸ್ ಮಾಡಿರಿ, 3/4 ಈ ರೀತಿ. ಇಲ್ಲಿ 1 - 1/5, 5 ಇಂದ -1 ಮಾಡಿದ್ರೆ 4. ಆಮೇಲೆ ಇದೇ 4ಅನ್ನು ಸಾರಿ ಇದು 4ಅನ್ನು ಅದೇ 5ಅನ್ನು ವಾಪಸ್ ನೀವು ಏನು ಮಾಡಬೇಕು, ಡಿನಾಮಿನೇಟರಲ್ಲಿ ತಗೋಬೇಕು. ಈಗ 1 - 1/5 ಅದ. ಸೊ 5ದ 1 ತೆಗೆದ್ರೆ ಎಷ್ಟಾಗ್ತದೆ, 4. ಸೊ 4ಅನ್ನು ನ್ಯೂಮರೇಟರ್ದಲ್ಲಿ ಇಡ್ರಿ, ಅದೇ 5ಅನ್ನು ಕೆಳಗಡೆ ತಗೋರಿ ಈ ರೀತಿ. ಈ ಫಾರ್ ಎಕ್ಸಾಂಪಲ್ 1 - 1/3 ಇತ್ತು ಅಂದರೆ 3ದ 1 ತೆಗೆದ್ರೆ ಎಷ್ಟು, 2. ಸೊ 2/3. ದಿಸ್ ವಿಲ್ ಬಿ ಯುವರ್ ಆನ್ಸರ್. ಈ ರೀತಿ ಮಾಡ್ಕೊಂಡು ತಗೋಬೇಕು. ಈಗ ನಮಗೆ ಸಿಕ್ಕಿರೋ ರಿಮೈನಿಂಗ್ ಶೇರ್ ಎಷ್ಟಪ್ಪ ಅಂದರೆ 4/5. 4/5 ಅನ್ನು ಓಲ್ಡ್ ರೇಷಿಯೋ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಲ್ಡ್ ರೇಷಿಯೋ 3:1 ಅದ. ಇಲ್ಲಿಂದ ನೋಡ್ರಿ, ಓಲ್ಡ್ ರೇಷಿಯೋ 3:1. ಸೊ 3 ಡಿವೈಡೆಡ್ ಬೈ 4. 4 3s are 12. 12 ಡಿವೈಡೆಡ್ ಬೈ 20. ಇದು 1ನೇದು. ಆಮೇಲೆ ಸೇಮ್ ಅದೇ ರೀತಿ 4/5 ಇಂಟು 1 ಡಿವೈಡೆಡ್ ಬೈ 4. ದಟ್ ವಿಲ್ ಕಮ್ ಟು 4 ಡಿವೈಡೆಡ್ ಬೈ 20. ಸೊ 20 ಗಾನ್. ಅವಾಗ ಎಷ್ಟು ಉಳಿದಿದ್ದೆ ಆನ್ಸರ್, 12 is to 4. and 4 1s are 4 3s are. So answer will be 3:1. ಇಲ್ಲದ ನೋಡ್ರಿ, ಇಲ್ಲಿ ಬಿ ಒಳಗಡೆ 3:1 ಈ ರೀತಿ ಮಾಡಬೇಕು. 1 - 1/5 4/5. ಅದನ್ನು ನಾವು ಓಲ್ಡ್ ರೇಷಿಯೋ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 3:1 as your answer. ನೆಕ್ಸ್ಟ್ ಕ್ವಶನ್ ನಂಬರ್ 2. ಆನ್ ಡಿಸಲ್ಯೂಷನ್ ಆಫ್ ಫರ್ಮ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ. ಡಿಸಲ್ಯೂಷನ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಾದ್ರೆ ಆ ಕ್ಯಾಪಿಟಲ್ ಅಕೌಂಟನ್ನು ಎಲ್ಲಿ ಕಳಿಸ್ತೀವಿ ಅಪ್ಪ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಲಾಸ್ಟ್ ಬರೀತಿರಲ್ಲ ಬ್ಯಾಲೆನ್ಸಿಂಗ್ ಫಿಗರ್, ಅವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರ್ತೀವಿ. ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್. ರೀಇಶ್ಯೂ ಮಾಡಿದಾಗ ಏನು ನಮಗೆ ಪ್ರಾಫಿಟ್ ಬರ್ತದೆ ಆ ಪ್ರಾಫಿಟನ್ನು ನಾವು ಕ್ಯಾಪಿಟಲ್ ರಿಸರ್ವ್ಗೆ ಕಳಿಸ್ತೀವಿ. ಎಂಟ್ರಿ ನಂಬರ್ 9 ಶೇರ್ ಕ್ಯಾಪಿಟಲ್ ಒಳಗಡೆ. ನೆಕ್ಸ್ಟ್ 4ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಶೋನ್ ಅಂಡರ್ ದಿ ಹೆಡ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಬರೋದು ಯಾವುದ್ರಲ್ಲಿ, ಗುಡ್ ವಿಲ್. ಬಿಕಾಸ್ ಇನ್ವೆಂಟರಿ ಇಸ್ ಕರೆಂಟ್ ಅಸೆಟ್, ಕ್ಯಾಶ್ ಇಸ್ ಕರೆಂಟ್ ಅಸೆಟ್, ಟ್ರೇಡ್ ರಿಸೀವೇಬಲ್ಸ್ ಇಸ್ ಯುವರ್ ಕರೆಂಟ್ ಅಸೆಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಫಾಲೋವಿಂಗ್ ಗ್ರೂಪ್ ಆಫ್ ರೇಷಿಯೋಸ್ ಆರ್ ಪ್ರೈಮರಿಲಿ ಮೆಜರ್ಸ್ ರಿಸ್ಕ್. ಯಾವುದು ರಿಸ್ಕ್ ಅನ್ನು ಮೆಜರ್ ಮಾಡ್ತದೆ, ಲಿಕ್ವಿಡಿಟಿ, ಡೆಟ್ ಮತ್ತು ಪ್ರಾಫಿಟಬಿಲಿಟಿ. ಆಕ್ಟಿವಿಟಿ ಇಸ್ ನಾಟ್ ಕನ್ಸರ್ನ್ ವಿತ್ ರಿಸ್ಕ್. ಓಕೆ, ನೆಕ್ಸ್ಟ್ ಐ ವಿಲ್ ಕಮ್ ಟು fill in the blanks. Fill in the blanks word. The partnership deed should be properly drafted and prepared as per the provision of act. Which act? ಇರೋದು ಒಂದೇ ಆಕ್ಟ್. ಇಲ್ಲಿ ಯಾವುದು, ಸ್ಟ್ಯಾಂಪ್ ಆಕ್ಟ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ. ಕನ್ಫ್ಯೂಸ್ ಇಲ್ಲಂತೂ ಆಗಂಗಿಲ್ಲ, ಬಿಕಾಸ್ ಅಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಕೊಟ್ಟೆ ಎಲ್ಲ ಅವರು. ಸ್ಟ್ಯಾಂಪ್ ಆಕ್ಟ್ ಶುಡ್ ಬಿ ದಿ ಆನ್ಸರ್. The dash ratio is used for adjustment of continuing partners capital. New profit ratio ಒಂದು ನೆನಪಿಟ್ಕೋರಿ. Sacrifice ratio for distribution of goodwill, gain ratio for compensation of goodwill, and new profit sharing ratio for adjustment of partners capitals. Okay, next, when realization expenses are paid by the firm on dissolution, such expenses are debited to a realization account. A company is an artificial, ಬಹಳ ಸಿಂಪಲ್ ಕ್ವಶನ್ ಇದು. ಆರ್ಟಿಫಿಷಿಯಲ್ ಪರ್ಸನ್. ಲಿಕ್ವಿಡಿಟಿ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್ ಟು ಮೆಜರ್ ದಿ ಎಲ್ಲದ ಶಾರ್ಟ್ ಟರ್ಮ್. ಲಿಕ್ವಿಡಿಟಿ ಅನ್ನೋದು ಯಾವಾಗಲೂ
ಸಿ ಲಿಕ್ವಿಡಿಟಿ ಅನ್ನೋದು ಯಾವಾಗಲೂ ಇಟ್ ಈಸ್ ಶಾರ್ಟ್ ಟರ್ಮ್, ನಾಟ್ ಲಾಂಗ್ ಟರ್ಮ್. ಓಕೆ, ಡೇಟ್ಸ್ ಆರ್ ಲಾಂಗ್ ಟರ್ಮ್ ಬಟ್ ಲಿಕ್ವಿಡಿಟಿ ಈಸ್ ಆಲ್ವೇಸ್ ಶಾರ್ಟ್ ಟರ್ಮ್ ರೇಷಿಯೋಸ್. ಓಕೆ, ಸೊ ಹಾಗಾಗಿ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಅಂತ ಕರಿತೀವಿ. ವಿಲ್ ಮೂವ್ ಟು ಮ್ಯಾಚ್ ದಿ ಫಾಲೋಯಿಂಗ್. ಮ್ಯಾಚ್ ದಿ ಫಾಲೋಯಿಂಗ್ ಕೂಡ ಕ್ವೈಟ್ ಸಿಂಪಲ್ ಅದ ಇಲ್ಲಿ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಈ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ average profit method. There are two methods to evaluate goodwill: average profit method, super profit method. Another one, capitalization method. So answer is average profit method. Executor account. Executor account ಅನ್ನು ನಾವು ಮಾಡೋದು ಡ್ಯೂರಿಂಗ್ ಡೆತ್ ಆಫ್ ದಿ ಪಾರ್ಟ್ನರ್. ಓಕೆ, ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನು ಮಾಡೋದು ಡ್ಯೂರಿಂಗ್ ಡೆತ್ ಆಫ್ ದಿ ಪಾರ್ಟ್ನರ್. ಡಿವೆಂಚರ್ಸ್. ಡಿವೆಂಚರ್ ಅನ್ನೋದು ಎಕ್ನಾಲೇಜ್ಮೆಂಟ್ ಆಫ್ ಡೆಟ್. ಡೆಟ್ ಅಂದ್ರೆ ಸಾಲ. ಹಾರಿಜಾಂಟಲ್ ಅಂದ್ರೆ ಸೈಡ್ ಬೈ ಸೈಡ್. ಸೈಡ್ ಬೈ ಸೈಡ್ ಆಗೋದು ಯಾವ್ದ್ರಿ? ಕಂಪ್ಯಾರಿಟಿವ್ ಅನಾಲಿಸಿಸ್ ಅಥವಾ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಇಶ್ಯೂ ಆಫ್ ಶೇರ್ಸ್ ಈಸ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಓಕೆ, ಈಗ ಇಲ್ಲಿ ಯಾವುದಕ್ಕೂ ಮ್ಯಾಚ್ ಆಗದೆ ಇರುವಂಥದ್ದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಇದು ನಿಮ್ಮ ಮ್ಯಾಚ್ ದಿ ಫಾಲೋಯಿಂಗ್. ನೆಕ್ಸ್ಟ್ ಒನ್ ವರ್ಡ್ಗೆ ಬಂದರೆ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್. ಮಿನಿಮಮ್ ದೇರ್ ಶುಡ್ ಬಿ 2 ಪಾರ್ಟ್ನರ್ಸ್. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಶುಡ್ ಬಿ ಈಕ್ವಲಿ. ದೇರ್ ಶುಡ್ ಬಿ ಎ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. 3-4 ಅದಾವ್ರಿ, ಯಾವ್ದಾರು ಒಂದು ಬರೀರಿ. ಆಮೇಲೆ ಎಕ್ಸ್ಪಾಂಡ್ DRFI ಅಂತದ. DRFI ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಂತ ಕರಿತೀವಿ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್. ನಾನ್ ಕರೆಂಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್. Okay, so current assets, non-current assets. Current assets are called as current assets. Non-current assets are called as fixed assets. Fixed assets ಏನು ಬರ್ತದೆ? Building, plant and machinery, land, goodwill, anything. Okay. Next question number 15. Any one user of financial statement analysis. User ಯಾರು ಯೂಸ್ ಮಾಡ್ತಾರೆ? ಕ್ರೆಡಿಟರ್ಸ್, ಓನರ್ಸ್ ಯೂಸ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ದವ್ರು ಯೂಸ್ ಮಾಡ್ತಾರೆ. ಸೊ ಈ ರೀತಿ ಕೂಡ ನೀವು ಬರೀಬಹುದು. ನೆಕ್ಸ್ಟ್, ಡಿವಿಡೆಂಟ್ ಪೇಡ್ ಇಸ್ ಅನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಡಿವಿಡೆಂಟ್ ಅನ್ನು ಕೊಡ್ತಾ ಇದೀವಿ. ಡಿವಿಡೆಂಟ್ ಯಾವಾಗ ಕೊಡ್ತೀವಿ ನಾವು? ಅವರು ನಮ್ಮ ಕಂಪನಿ ಒಳಗಡೆ ಶೇರ್ಸ್ ಹಾಕಿದಾಗ. ಅವರು ನಮ್ಮ ಕಂಪನಿ ಒಳಗಡೆ ಶೇರ್ಸ್ ಅನ್ನು ಹಾಕಿದ್ದಾರೆ ಅಂತ ನಾವು ಅವ್ರ ಕಡೆಯಿಂದ ಹಣವನ್ನ ಇಸ್ಕೊಂಡಿದೀವಿ. ಹಣ ಇಸ್ಕೊಂಡಾಗ ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಬಟ್ ಅವ್ರು ಹೇಳ್ತಾ ಇರೋದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಹಾಗಾಗಿ ದ ಆನ್ಸರ್ ವಿಲ್ ಬಿ ಫಾಲ್ಸ್. Okay, this is question model question paper 1. So ಈಗ ನಾನು ಏನು ಮಾಡ್ತೀನಿ? ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಗೆ ಹೋಗ್ತೀನಿ. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನಲ್ಲಿ ಏನೇನು ಕ್ವಶನ್ಸ್ ಅದಾವು ಅಂತ ನಾವು ನೋಡ್ಕೊಂತ ಬರೋಣ್ರಿ. ಓಕೆ, ದಿಸ್ ಇಸ್ ಆಲ್ ಕನ್ನಡದಾಗ. ಡೈರೆಕ್ಟ್ಲಿ ಐ ವಿಲ್ ಗೋ ಟು ಇಂಗ್ಲಿಷ್ ವರ್ಷನ್ ಆಫ್ ಅಕೌಂಟೆನ್ಸಿ ಕ್ವೆಶ್ಚನ್ ಪೇಪರ್. ಓಕೆ, ಇಲ್ಲದ ನೋಡ್ರಿ. Sanjaya and Gopi are partners sharing profits in the ratio of 4:3. Nikhil is admitted into partnership for 1/8 share. Sacrificing ratio of Sanjaya and Gopi is again same. ಇಲ್ಲಿಯೂ ಕೂಡ ಅದೇ ಸೇಮ್ ಕ್ವಶನ್ ಅದ. ಇದೇ ಈಗ ನಾವು ಫಸ್ಟ್ ಕ್ವಶನ್ ಮಾಡಿದ್ವಿಲ್ಲ, 1/8 ಅದ. ಸೊ 1 minus 1/8. 8 ಅದಾಗ 1 ತೆಗಿರಿ, 7. 7 divided by 8 as it is. So 7/8 will be your remaining share ಅಂತ ನಾವು 7/8 ಗೆ ಕರಿತೀವಿ. ಓಕೆ, ಸೊ ಅವಾಗ ಈಗ ನಾವೇನ್ ಮಾಡಬೇಕು? ಆ 7/8 ಅನ್ನ ಓಲ್ಡ್ ರೇಷಿಯೋ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಲ್ಡ್ ರೇಷಿಯೋ ಎಷ್ಟದ? 4. 4 plus 3 7. 4/7. ಸೊ 7 into 4 ಎಷ್ಟಾಗ್ತೈತಿ? 28 divided by 8 into 7 56. ಸೊ 28/56. ಆಮೇಲೆ ಮತ್ತೊಂದು 7/8 into 3/7. 21 divided by 56. ಅದು 28, ಇದು 21. ಸೊ ಈಗ 28:21 ಅಂದ್ರೆ 7 3s 7 4s. ಸೊ ಆನ್ಸರ್ ವಿಲ್ ಬಿ 4:3. ಇಲ್ಲೇ ನೋಡ್ರಿ ಆನ್ಸರ್ ಬಿ 4:3. ಲಾಸ್ಟ್ ಕ್ವಶನ್ ಸೇಮ್ ಇದೇ ರೀತಿ ಮಾಡಿದ್ವಿ, ಹಂಗ ಮಾಡಬೇಕು ಇದನ್ನು ಕೂಡ. ನೆಕ್ಸ್ಟ್, ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್. ಇದು ಕೂಡ ಬಹಳಷ್ಟು ವಿದ್ಯಾರ್ಥಿ ಕನ್ಫ್ಯೂಸ್ ಮಾಡ್ಕೋತಾರೆ. ಈ ರೀತಿ ಮಾಡ್ಕೋಬೇಡ್ರಿ ಕನ್ಫ್ಯೂಷನ್. ನಿಮ್ಗೆ 5 ಕ್ಯಾಟಗರಿ ಆಫ್ ಶೇರ್ ಕ್ಯಾಪಿಟಲ್ ಹೇಳ್ಬಿಡ್ತೀನಿ ಸೀಕ್ವೆನ್ಸ್ದಾಗ. ಫಸ್ಟ್ ಯಾವ್ದು ಬರೋದಪ್ಪ ಅಂದ್ರೆ ಇಶ್ಯೂಡ್ ಕ್ಯಾಪಿಟಲ್, ಸೆಕೆಂಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಥರ್ಡ್ ಕಾಲ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿದ ನಂತರ. ನೆಕ್ಸ್ಟ್ ಎಕ್ಸ್ಟ್ರೀಮ್ಲಿ ಸಾರಿ, ಜಸ್ಟ್ ಅ ಮಿನಿಟ್. ಫಸ್ಟ್ ಬರೋದು ಅಥರೈಸ್ಡ್ ಕ್ಯಾಪಿಟಲ್. ಓಕೆ, ಅಥರೈಸ್ ಮಾಡಿದ ನಂತರ ಇಶ್ಯೂ ಮಾಡಬೇಕು. ಇಶ್ಯೂ ಮಾಡಿದ ನಂತರ ನಾವು ಅದನ್ನ ಸಬ್ಸ್ಕ್ರೈಬ್ ಆದ ನಂತರ ಕಾಲ್ ಆದ ನಂತರ ಪೇಡ್. ಸೊ ಇದು 5 ಕ್ಯಾಟಗರೀಸ್ ಆಫ್ ಕ್ಯಾಪಿಟಲ್. ಅಥರೈಸ್ಡ್, ಇಶ್ಯೂಡ್, ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ನಾವು ಕಾಲ್ ಮಾಡಬೇಕು, ಅವ್ರು ವಾಪಸ್ ಪೇ ಮಾಡ್ತಾರೆ. ಸೊ ಪೇಡ್ ಅಪ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಕಾಲ್ಡ್ ಅಪ್. ಕಾಲ್ಡ್ ಅಪ್ ಇಸ್ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್. ಸಬ್ಸ್ಕ್ರೈಬ್ಡ್ ಇಸ್ ಪಾರ್ಟ್ ಆಫ್ issued and issued is part of authorized. ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು. ಸೊ issued is part of authorized. ಇಲ್ಲಿ ಏನು ಕೇಳ್ತಾರೆ? issued capital is part of authorized. So answer should be option C, authorized capital. Next, debentures are transferable by mere delivery are called as bearer debenture. Bearer debenture ಅನ್ನು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂದ್ರೆ ಯಾವುದು ಕರೆಂಟ್ ಅಸೆಟ್ ಅಲ್ಲ? ಎಸ್, ಬಿಲ್ಡಿಂಗ್, ಬಿಕಾಸ್ ಬಿಲ್ಡಿಂಗ್ ಅನ್ನೋದು ಫಿಕ್ಸ್ಡ್ ಅಸೆಟ್ ಅಥವಾ ನಾನ್ ಕರೆಂಟ್ ಅಸೆಟ್ ಅಂತ ಕೂಡ ಕರಿತೀವಿ. ಒಂದು ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಾ ಇರಬಹುದು, ಬಿಕಾಸ್ ನನ್ನ ಸ್ಕ್ರೀನ್ ಮೇಲೆ ಬರ್ದಂಗೆ ಶೇಕ್ ಆಗ್ತದೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ.
information is very important rather than anything else. Next, point number 5, question number 5, common size also known as common size ಏನು ಮಾಡ್ತೀವಿ ನಾವು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಪ್ರತಿಯೊಂದಕ್ಕೂ ಅಸೆಟ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರತಿಯೊಂದಕ್ಕೂ ಸೇಲ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಸೊ ಟಾಪ್ ಟು ಬಾಟಮ್ ಕಂಪ್ಯಾರಿಸನ್ ಆಗ್ತಿರ್ತದೆ, ಮೇಲಿಂದ ಕೆಳಗೆ ಅಂದಾಗ ಅದು ಹಾರಿಜಾಂಟಲ್ ಆಗಂಗಿಲ್ಲ. ಹಾರಿಜಾಂಟಲ್ ಅಂದ್ರೆ ಸೈಡ್ ಟು ಸೈಡ್, ಮೇಲಿಂದ ಕೆಳಗಡೆ ಅಂದ್ರೆ ಅದು ವರ್ಟಿಕಲ್. ಅವಾಗ ನಮ್ಮ ಆನ್ಸರ್ ಯಾವುದಪ್ಪ ಅಂದ್ರೆ ಇಲ್ಲಿ ವರ್ಟಿಕಲ್ ಅನಾಲಿಸಿಸ್. ಕಾಮನ್ ಸೈಜ್ ಆರ್ ಕಾಲ್ಡ್ as vertical, comparative are called as horizontal. ನೆನಪಿರಲಿ. ನೆಕ್ಸ್ಟ್ ಐ ವಿಲ್ ಗೋ ಟು fill in the blanks category. fill in the blanks ಗೆ ಬಂದ್ರೆ ಕ್ವಶನ್ ನಂಬರ್ 6, ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಸ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಇರೋದ್ರಿಂದ ಪಾರ್ಟ್ನರ್ಶಿಪ್ ಬರ್ತದೆ. ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಯಾವಾಗ ಮಾಡ್ತೀವಿ? ಡೆತ್ ಆಫ್ ಎ ಪಾರ್ಟ್ನರ್, ಯಾರೊಬ್ರು ತೀರ್ಕೊಂಡಾಗ ಎಕ್ಸಿಕ್ಯೂಟರ್ ಅಕೌಂಟ್ ಮಾಡ್ತೀವಿ. ಪಾರ್ಟ್ನರ್ಸ್ ಲೋನ್ ಕೊಟ್ಟಿದ್ರೆ ಡಿಸಲ್ಯೂಷನ್ ಅಕೌಂಟ್ ನೀವು ಮಾಡ್ತಾ ಇರುವಾಗ ಅಲ್ಲಿ ಏನಾದ್ರು ಪಾರ್ಟ್ನರ್ಸ್ ಲೋನ್ ಕೊಟ್ಟಿದ್ರೆ ಆ ಪಾರ್ಟ್ನರ್ ಲೋನ್ ಅನ್ನ ನಾವು ಕ್ಯಾಶ್ ಆರ್ ಬ್ಯಾಂಕ್ ಹೋಗ್ತೀವಿ, ರಿಯಲೈಸೇಷನ್ ಅಕೌಂಟ್ ತಗೊಳ್ಳಂಗಿಲ್ಲ. Next, quick ratio is also known as liquidity ratio ಅಥವಾ liquid or quick ratio, both are same. Liquid assets, quick assets, both are same. Dash activities related to purchase and sale of fixed assets ಅನ್ನ ನೀವು ಸೇಲ್ ಮಾಡ್ತಾ ಇದ್ರಿ, ಪರ್ಚೇಸ್ ಮಾಡ್ತಾ ಇದ್ರಿ ಅಂದ್ರೆ that will be called as investing activity. Okay, next I will go to match the following directly. So match the following ಗೆ ಬಂದ್ರೆ fixed capital ಮೆಥಡ್ ಅಲ್ಲಿ ಬರ್ತದೆ partners capital and current accounts. Fixed capital ಮಾಡಬೇಕಾದ್ರೆ you should prepare two accounts, one is capital and current, and your capital remains fixed. Okay, gained share ಅಂದ್ರೆ new share minus old share. Sacrifice ratio old minus new, gain new minus old. Equity shareholders are called as owners of the company. Financial statements P&L ಮತ್ತು ಬ್ಯಾಲೆನ್ಸ್ ಶೀಟ್ ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪ್ರಾಫಿಟಬಿಲಿಟಿ ರೇಷಿಯೋ ಅರ್ನಿಂಗ್ಸ್ ಪರ್ ಶೇರ್ ದ ಪ್ರಾಫಿಟಬಿಲಿಟಿ ರೇಷಿಯೋ ಬರ್ತದೆ, EPS. ಸೊ ಇಲ್ಲಿ ಮ್ಯಾಚ್ ಆಗದೇ ಇರುವಂಥದ್ದು ಓಲ್ಡ್ ಶೇರ್ ಪ್ಲಸ್ ಎಕ್ವೈರ್ಡ್ ಶೇರ್. ಅಗೇನ್ ಇದು ಯಾವಾಗ NPSR ಕ್ಯಾಲ್ಕುಲೇಟ್ ಮಾಡಂದಾಗ ಈ ರೀತಿ ಕೂಡ ನಾವು ಮಾಡ್ತೀವಿ. ನೆಕ್ಸ್ಟ್ ಐ ವಿಲ್ ಗೋ ಟು 1 ಮಾರ್ಕ್ ಕ್ಯಾಟಗರಿ. ಒನ್ ಮಾರ್ಕ್ ಕ್ಯಾಟಗರಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಒಂದು ಎಕ್ಸ್ಪಾನ್ಷನ್ ಕಂಪಲ್ಸರಿ ಇರ್ತದೆ, ಒಂದು ಟ್ರೂ ಆರ್ ಫಾಲ್ಸ್ ಕಂಪಲ್ಸರಿ ಇರ್ತದೆ, ಒಂದು ಮೆಥಡ್ ಮತ್ತು ಒಂದು WH ಕ್ವಶನ್ ಕೂಡ ಕಂಪಲ್ಸರಿ ಇರ್ತದೆ. ಈ ರೀತಿ ಪ್ರಾಕ್ಟೀಸ್ ಮಾಡಿರೋದನ್ನ ಒಂದು ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಇದೇ ನೋಡಿದ್ವಿ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಬಂದಿತ್ತು ನೋಡ್ರಿ, ಸೂಪರ್ ಪ್ರಾಫಿಟ್, ಅವರೇಜ್ ಪ್ರಾಫಿಟ್ ಅಂಡ್ ಕ್ಯಾಪಿಟಲೈಸೇಷನ್. ಅವ ಕ್ವಶನ್ಸ್ಗಳನ್ನ ಅವರು ರೊಟೇಟ್ ಮಾಡ್ತಾರೆ, ಮಲ್ಟಿಪಲ್ ಆಗಿದ್ದು 1 ಮಾರ್ಕ್ ಹಾಕ್ತಾರೆ, 1 ಮಾರ್ಕ್ ಇದ್ದು ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ ರೊಟೇಷನ್ ಮಾಡ್ತಾರೆ. ಸೊ ಇವೇ 3 ಮಾಡಲ್ ಕ್ವಶನ್ ಪೇಪರ್. ಸಾಧ್ಯವಾದ್ರೆ ಇನ್ನೊಂದು 3 ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಹೋದ ವರ್ಷದ್ದು 2025 ಮಾಡ್ಕೊಂಡು ಹೋಗ್ರಿ, 100% ಇದ್ರೊಳಗೇನೋ ಬರ್ತಾವೆ. ಓಕೆ, ಕೋರ್ಟ್ ಕ್ಯಾನ್ ಆರ್ಡರ್ ಫರ್ಮ್ ಟು ಬಿ ಡಿಸಾಲ್ವ್ಡ್. ಎಸ್, 100%. ಒಬ್ಬ ಪಾರ್ಟ್ನರ್ ಏನಾದರೂ ಇನ್ಸೇನ್ ಅಂದ್ರೆ ಹುಚ್ಚಾದಪ್ಪ ಅಂದ್ರೆ ಅವಾಗ ಕೋರ್ಟ್ ಆರ್ಡರ್ ಮಾಡಬಹುದು, ಡೆಫಿನೆಟ್ಲಿ ಆರ್ಡರ್ ಮಾಡಬಹುದು. DRR ಡಿವೆಂಚರ್ ರಿಡಂಪ್ಷನ್ ರಿಸರ್ವ್, ಅಲ್ಲಿ DRFI ಇತ್ತು, ಇಲ್ಲಿ DRR ಡಿವೆಂಚರ್ ರಿಡಂಪ್ಷನ್ ರಿಸರ್ವ್. ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ಗೆ ಏನು ಟೆಕ್ನಿಕ್ ಅವರಿ ಯಾವ? ಕಂಪ್ಯಾರಿಟಿವ್, ಕಾಮನ್ ಸೈಜ್, ರೇಷಿಯೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್. ಇವ 5 ನೋಡ್ರಿ. ರೇಷಿಯೋ ಅನಾಲಿಸಿಸ್ ಕಲ್ತಾ ಇದ್ದೀರಿ, ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಕಲ್ತಿದ್ದೀರಿ, ಕ್ಯಾಶ್ ಫ್ಲೋ ಅನಾಲಿಸಿಸ್ ಕಲ್ತಿದ್ದೀರಿ. ಇವ 4ರಾಗ ಯಾವ್ದಾರ ಒಂದು ಬರೆದು ಬಿಡ್ರಿ. ಓಕೆ, ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ. ವೆರಿ ಸಿಂಪಲ್ ಮೀನಿಂಗ್ ಅದು ಕ್ಯಾಶ್ ಇನ್ಫ್ಲೋ. ಸೊ ಇಂಥ ಕ್ವಶನ್ಸ್ ಎಲ್ಲ ನೀವು ಆರಾಮಾಗಿ ಈಸಿಯಾಗಿ ಬರಿಬೋದು. ಓಕೆ, ಕ್ಯಾಶ್ ಇನ್ಫ್ಲೋ ಅಂದಾಗ ಅಲ್ಲಿ ಸೇಲ್ ಆಗಬೇಕು, ಪರ್ಚೇಸ್ ಆಗಬೇಕು, ಸೇಲ್ ಆಗಬೇಕು. ಸೇಲ್ ಆಫ್ ಅಸೆಟ್ಸ್ ವಿಲ್ ಲೀಡ್ ಟು ಕ್ಯಾಶ್ ಇನ್ಫ್ಲೋ, ಈ ರೀತಿನೂ ಬರಿಬೋದು. ನೆಕ್ಸ್ಟ್ ಐ ವಿಲ್ ಡೈರೆಕ್ಟ್ಲಿ ಮೂವ್ ಟು ಮಾಡಲ್ ಕ್ವಶನ್ ಪೇಪರ್ 3. ಮಾಡಲ್ ಕ್ವಶನ್ ಪೇಪರ್ 3ಗೆ ನಾನು ಹೋಗ್ತೀನಿ ಈಗ. ಸೊ ಎಸ್, ಇಲ್ಲಿ ನಿಮಗೆ ಕಾಣ್ತದೆ ಮಾಡಲ್ ಕ್ವಶನ್ ಪೇಪರ್ 3. ಐ ವಿಲ್ ಗೋ ಟು ಇಂಗ್ಲಿಷ್ ವರ್ಷನ್ ಡೈರೆಕ್ಟ್ಲಿ. ಈ 3 ಕ್ವಶನ್ ಪೇಪರ್ ಮಾಡ್ಕೊಂಡು ಹೋಗ್ರೆ 100% 1 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಓಕೆ, ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಈಗ. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಅಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಇಸ್ ಟ್ರಾನ್ಸ್ಫರ್ ಟು. ಹಳೆ ಪಾರ್ಟ್ನರ್ ನೀವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ರಿಸರ್ವ್ ಮತ್ತು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಎಲ್ಲ ಹಳೇದು, ಹಾಗಾಗಿ ಇದು ಹಳೆ ಪಾರ್ಟ್ನರ್ಸ್ಗೆ ಹೋಗಬೇಕು. ಇನ್ನು ಯಾವ ರೇಷೋ ಹೋಗಬೇಕು? ಓಲ್ಡ್ ರೇಷೋ. ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷೋ, ಬಿಕಾಸ್ ಅದು ಹಳಿದದ. ನೆಕ್ಸ್ಟ್, profit sharing ratio among Kavana, Kavya and Kirti were 2:2:1. The new profit sharing ratio after Kavya's retirement 3:2. The gain ratio ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ರೀ, ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಫಾರ್ಮುಲಾ ಯೂಸ್ ಮಾಡ್ರಿ. ಇಲ್ಲಿ ನ್ಯೂ ರೇಷಿಯೋನೂ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋನೂ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಸಾಲ್ವ್ ಮಾಡಿ ನೋಡೋಣ. ಬೇಕಾದ್ರೆ ನ್ಯೂ ರೇಷಿಯೋ ಎಷ್ಟದ? 3 divided by 5 minus ಇದನ್ನು ಓಲ್ಡ್ ರೇಷಿಯೋ 2 divided by 2 plus 2 4 plus 1 5. So 3/5 minus 2/5, 3 minus 2
1 divided by 5. 5 ಅದ, ಸೊ LCM ಅವಶ್ಯಕತೆ ಇಲ್ಲ when the numbers are same. ಸೊ 1/5 ಬಂತು. ಓಕೆ, 1/5 ನೆನ್ಪಿಡ್ರಿ. ನೆಕ್ಸ್ಟ್ ಏನ್ರಿ ಅಲ್ಲಿ ಕಾವ್ಯ ಅವರು ರಿಟೈರ್ಡ್ ಆಗಿದ್ದಾರೆ, ಸೊ ಬಿಟ್ಬಿಡ್ರಿ ಕೀರ್ತಿ. ಸೊ 2/5 ಕೀರ್ತಿ ಹೊಸ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಕೀರ್ತಿ ಯಾರಿದ್ರು 3 ಒಳಗಡೆ 1, ಇದು ಕೀರ್ತಿ ರೀ. ಸೊ 1/5, 2 - 1 1/5, ಅದು 1/5, ಇದು 1/5. ಹಾಗಾಗಿ ಆನ್ಸರ್ ವಿಲ್ ಬಿ 1:1. ಸೊ ಒಂದು ರೇಷಿಯೋ ಮೇಲೆ ಮಲ್ಟಿಪಲ್ ಚಾಯ್ಸ್ ಕಂಪಲ್ಸರಿ ಬರ್ತಾ ಇದೆ ಅನ್ನಂಗಾಯ್ತು. 3 ಮಾಡೋದು ಕ್ವಶನ್ ಪೇಪರ್ದಾಗ ಒಂದಲ್ದ ಒಂದು ಕ್ವಶನ್ ರೇಷಿಯೋ ಮೇಲೆ ಅದ. ಹಾಗಾಗಿ ರೇಷಿಯೋನ ಕೂಡ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಪ್ಪ. ನೆಕ್ಸ್ಟ್ 3ನೇದು ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಒಂದು ಜರ್ನಲ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಡಿವೆಂಚರ್ ಮೇಲೆ ಇರೋದು. ಇಲ್ಲಿ ಕೇಳ್ತಾ ಇರೋದು ಈ ಕೇಸ್ನಲ್ಲಿ ಡಿವೆಂಚರ್ಸ್ ಅನ್ನ ಎಷ್ಟು ಡಿಸ್ಕೌಂಟ್ ಮೇಲೆ ಕೊಟ್ವಿ ಅಂತ ಕೇಳ್ತಾರೆ. ಒಂದನ್ನ ತಲೆ ಇಟ್ಕೊರಿ, ಡಿವೆಂಚರ್ಸ್ ಮೇನ್ ವ್ಯಾಲ್ಯೂ ಎಷ್ಟಿದೆ ಕಂಡುಹಿಡಿರಲ್ಲ. ಡಿವೆಂಚರ್ಸ್ ಮೇನ್ ವ್ಯಾಲ್ಯೂ ಇಸ್ 1 lakh. 10% ಡಿವೆಂಚರ್ಸ್ ಅಕೌಂಟ್ ದಟ್ ಈಸ್ 1 lakh. ಬಟ್ ಇಲ್ಲಿ ಡಿವೆಂಚರ್ ಅಲಾಟ್ ಮಾಡಿರೋ ಅಮೌಂಟ್ ಎಷ್ಟದ 95, ಅಂದ್ರೆ 1 lakh ಗಿಂತನೂ ಕಡಿಮೆ. ಎಷ್ಟು ಕಡಿಮೆ ಅದ? ಡಿಫರೆನ್ಸ್ ಅಮೌಂಟ್ ಎಷ್ಟದ ರೀ? 5,000. 5,000 ಡಿವೈಡೆಡ್ ಬೈ 1 lakh into 100, ಈ ರೀತಿ ನೀವು ಮಾಡ್ಕೊಂಡ್ರು ಆನ್ಸರ್ ಸಿಗ್ತದೆ. ಓಕೆ, ಇಲ್ಲ ಅಂದ್ರೆ 1 lakh ಮೇಲೆ 5% ಅಂದಾಗ 5,000. ಸೊ 5,000 ಕಡಿಮೆ ಆಗಿತ್ತು. ಆನ್ಸರ್ ವಿಲ್ ಬಿ 5%. Is it clear? So 50,000 divided by 1 lakh, that will be 1/2. 1/2 into 100 ಅಂದ್ರೆ ಅದು 15 ಆಗಿಬಿಡ್ತದೆ ಆಬ್ವಿಯಸ್ಲಿ. ಸೊ ಹಾಗಾಗಿ 5 ಆಗ್ತದೆ ಆಬ್ವಿಯಸ್ಲಿ. ಹಾಗಾಗಿ ಆನ್ಸರ್ ವಿಲ್ ಬಿ 5%. ಆನ್ಸರ್ ವಿಲ್ ಬಿ 5%. ಓಕೆ, ಸೊ ಈ ರೀತಿನೂ ಮಾಡ್ಬೋದು. ಆಮೇಲೆ ಕ್ವಶನ್ ನಂಬರ್ 4ಗೆ ನಾನು ಬರೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಂಬರ್ 4. ಎಸ್, ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಟೋಟಲ್ ಲಯಬಿಲಿಟಿ. ಪ್ರತಿಯೊಂದು ಲಯಬಿಲಿಟಿಯನ್ನ ನಾವು ಟೋಟಲ್ ಲಯಬಿಲಿಟಿ ಜೊತೆಗೆ ಮೆಜರ್ಮೆಂಟ್ ಮಾಡೋದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನಲ್ಲಿ. ಹಾಗಾಗಿ ಆನ್ಸರ್ ವಿಲ್ ಬಿ ಕಾಮನ್ ಸೈಜ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಟೈಪ್ ಕ್ವಶನ್ ಇದೆ. SRG ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟರ್ಮ್ ಆಫ್ 30 days. ಉದ್ರಿ ಕೊಡ್ತಾ ಇದ್ದಾರೆ 30 ದಿನ. ಇಟ್ಸ್ ಕ್ರೆಡಿಟ್ ಕಲೆಕ್ಷನ್ ವುಡ್ ಬಿ ಪುವರ್. ಅದು ಕ್ರೆಡಿಟ್ ಕಲೆಕ್ಷನ್ ಬಹಳ ಕಳಪೆ ಅಂತ ಅನ್ಸ್ಕೊಳ್ಬೇಕಾದ್ರೆ ಅವ್ರು ಯಾವಾಗ ಅವರೇಜ್ ಕಲೆಕ್ಷನ್ ಪೀರಿಯಡ್ ಯಾವಾಗಿರಬೇಕು? 30ಕ್ಕಿಂತ ಕಡಿಮೆ ಇದ್ರೆ ಅದು ಚಲೋ. ಬಿಕಾಸ್ 30 ದಿನ ಕಾಲಾವಧಿ ಕೊಟ್ಟಿದ್ದೀನಿ ವಾಪಸ್ ಕೊಡ್ಲಿಕ್ಕೆ. 30 ದಿನ ಆದ್ರೂ ಆ ಮುಂದಿನ ಮನುಷ್ಯ ನಮಗೆ ರೊಕ್ಕ ಕೊಡಾಕತ್ತಿಲ್ಲ ಅಂದ್ರೆ ಅವಾಗ ಇಟ್ ವಿಲ್ ಬಿ ವೆರಿ ಪುವರ್. ಸೊ 30 daysಗಿಂತ ಪೈಲ ಯಾವ್ದಾವ್ರಿ? 15 days, ಓಕೆ, ನೋ ಪ್ರಾಬ್ಲಮ್. 25, ದಟ್ ಈಸ್ ಆಲ್ಸೋ ನೋ ಪ್ರಾಬ್ಲಮ್. 30 days, ದಟ್ ಈಸ್ ಆಲ್ಸೋ ನೋ ಪ್ರಾಬ್ಲಮ್. ಹಾಗಾದ್ರೆ ಹಿಯರ್ ದ ಆನ್ಸರ್ ವಿಲ್ ಬಿ 36. ಬಿಕಾಸ್ 30 daysಗಿಂತನೂ ಹೆಚ್ಚು, ಇದಕ್ಕಿಂತ ಹೆಚ್ಚಿತ್ತಂದ್ರೆ ದಟ್ ಈಸ್ ಪುವರ್, ಇದಕ್ಕಿಂತ ಕಡಿಮೆ ಅಂದ್ರೆ ದಟ್ ಇಸ್ ಗುಡ್. ಹಾಗಾಗಿ ಇದಕ್ಕಿಂತ ಹೆಚ್ಚಿರೋದಿಲ್ಲಿ 36. ದಿಸ್ ಯುವರ್ ಆನ್ಸರ್ ವಿಲ್ ಬಿ 36. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಹೆಂಗೆ ಸಾಲ್ವ್ ಮಾಡ್ಬೇಕ್ರಿ ಸರ್ ಅಂತ. ಫಾರ್ಮುಲಾ ಮೇಲೆ ಯೂಸ್ ಮಾಡಬೇಡ್ರಿ. 30ಗಿಂತ ಹೆಚ್ಚಾದ್ರೆ 36 ಆನ್ಸರ್ದಲ್ಲಿ. ಸೊ 36 ಮಾರ್ಕ್ ಮಾಡಬೇಡ್ರಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್. Capital reserve is created out of capital profit. Very simple. Loans are which are payable within 12 months are called as short term. More than 12 months, long term. Okay. Analysis and interpretation are complementary to each other. Collection of cash from trade receivable is cash inflow. Cash outflow alla. Collection ಅಂದ್ರೆ ರೊಕ್ಕ ಬರ್ತಾ ಇದೆ, ಹಣ ಬರ್ತಾ ಇದೆ, ಹಾಗಾಗಿ ಕ್ಯಾಶ್ ಇನ್ಫ್ಲೋ ಆಗ್ತದೆ. ನೆಕ್ಸ್ಟ್ ಐ ವಿಲ್ ಗೋ ಟು ಮ್ಯಾಚ್ ದಿ ಫಾಲೋವಿಂಗ್. ಮ್ಯಾಚ್ ದಿ ಫಾಲೋವಿಂಗ್ ಗೆ ಹೋಗೋಣ. ಇಲ್ಲಿ ಆರೋ ಮಾರ್ಕ್ ಅನ್ನ ತಗೊಳ್ತೀನಿ. ಎಸ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಇದೇ ನೋಡ್ರಿ, ಫಿಕ್ಸ್ಡ್ ಕ್ಯಾಪಿಟಲ್ ಇತ್ತು, ಈಗ ಫ್ಲಕ್ಚುಯೇಟಿಂಗ್ 2 ಮಾರ್ಕ್ಸ್ದಾಗೂ ಇದು ಭಾಳ ಇಂಪಾರ್ಟೆಂಟ್ ಅದ. ಆಗ ಇದನ್ನ ಹೋದ್ರಿ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬರೋದು ಡೆತ್ ಆಫ್ ಎ ಪಾರ್ಟ್ನರ್ ಒಳಗಡೆ. ಅಸೆಟ್ಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಈಸ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಎಸ್, ಇದನ್ನಂತರ 100% ಮಾಡಿರ್ತೀರಿ. ಡಿಬೆಂಚರ್ಸ್ ಲಾಂಗ್ ಟರ್ಮ್ ಬಾರೋಯಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಒಳಗಡೆ ಇದು ಬರ್ತದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಡಿಬೆಂಚರ್ಸ್. ಇಂಟ್ರೆಸ್ಟ್ ಪೇಡ್ ಆರ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಮ್ಯಾಚ್ ಆಗದೆ ಇರೋದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇಂಟ್ರೆಸ್ಟ್ ಅನ್ನೋದು ಫೈನಾನ್ಸ್ ನಲ್ಲಿ ಬರುವಂಥದ್ದು, ಹಾಗಾಗಿ ಫೈನಾನ್ಸಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ತದೆ. ನೆಕ್ಸ್ಟ್ ಈಗ ಒನ್ ವರ್ಡ್ಗೆ ಬರುವಂಥ ಕೆಲಸವನ್ನು ಮಾಡುವ. ಎನಿ ಒನ್ ಕಂಟೆಂಟ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರ್ಬೋದು, ಆಮೇಲೆ ನೇಮ್ ಆಫ್ ದಿ ಪಾರ್ಟ್ನರ್ಸ್ ಆಗಿರ್ಬೋದು, ನೇಮ್ ಆಫ್ ದಿ ಬಿಸ್ನೆಸ್ ಆಗಿರ್ಬೋದು, ಪೀರಿಯಡ್ ಆಫ್ ದಿ ಬಿಸ್ನೆಸ್ ಆಗಿರ್ಬೋದು. ಇವೆಲ್ಲ ಯಾವ್ದಾದ್ರು ಒಂದು ಕಂಟೆಂಟ್ ಅನ್ನ ಬರೀಬೇಕು. ಅ ಫರ್ಮ್ ಇಸ್ ಕಂಪಲ್ಸರಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಡಿಸೈಡ್ಸ್ ಟು ರಿಟೈರ್. ಒಬ್ಬ ಪಾರ್ಟ್ನರ್ ರಿಟೈರ್ ಆದಪ್ಪ ಅಂದ್ರೆ, ಯಾರೋ ಒಬ್ಬ ಪಾರ್ಟ್ನರ್ ರಿಟೈರ್ ಆದ, ಆ ಫರ್ಮ್ ಅನ್ನ ಕಂಪಲ್ಸರಿ ಡಿಸಾಲ್ವ್ ಮಾಡ್ತೀವಿ? ನೋ, ಆನ್ಸರ್ ಈಸ್ ಫಾಲ್ಸ್. ಯಾಕಂದ್ರೆ ಅವ್ನು ರಿಟೈರ್ ಆದ್ರೆ ಏನಾಯ್ತು, ಹಳೆ ಪಾರ್ಟ್ನರ್ಸ್ ಆ ಫರ್ಮ್ ಅನ್ನ ಕಂಟಿನ್ಯೂ ಮಾಡಬಹುದು. ಎಸ್, ಒಂದು ಸಮಸ್ಯೆ ಇದೆ ಇಲ್ಲಿ. ಪಾರ್ಟ್ನರ್ಶಿಪ್ ಅನ್ನ ಡಿಸಾಲ್ವ್ ಮಾಡ್ಬೇಕು. ಪಾರ್ಟ್ನರ್ಶಿಪ್ ಕಂಪಲ್ಸರಿ ಡಿಸಾಲ್ವ್ ಆಗ್ತದೆ, ಬಟ್ ಅವ್ರು ಮಾತಾಡ್ತಾ ಇರೋದು ಫರ್ಮ್ ಬಗ್ಗೆ. ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗಿ ಹೊಸ ಪಾರ್ಟ್ನರ್ಶಿಪ್ ಫಾರ್ಮ್ ಆಗ್ತದೆ,
ಬಟ್ ಇಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ, ಫರ್ಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಇಸ್ ಡಿಫರೆಂಟ್, ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ಡಿಫರೆಂಟ್. ದೇ ಆರ್ ಸ್ಪೀಕಿಂಗ್ ಅಬೌಟ್ ಫರ್ಮ್ ಕಂಪಲ್ಸರಿ ಡಿಸಾಲ್ವ್ ಆಗಂಗಿಲ್ಲ, ಬಿಕಾಸ್ ಉಳಿದಂಥ ಪಾರ್ಟ್ನರ್ಸ್ ಕಂಟಿನ್ಯೂ ಮಾಡ್ತಾರೆ. ಸೊ ಆನ್ಸರ್ ಈಸ್ ಫಾಲ್ಸ್. ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ? ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಮೋರ್ ದೆನ್ ದಿ ಫೇಸ್ ವ್ಯಾಲ್ಯೂ. ಓಕೆ, ಅಥವಾ ಈ ರೀತಿನೂ ಬರೀಬಹುದು, ವೆನ್ ಫೇಸ್ ವ್ಯಾಲ್ಯೂ ಈಸ್ ಮೋರ್ ದೆನ್ ದಿ ನಾಮಿನಲ್ ವ್ಯಾಲ್ಯೂ. ನಾಮಿನಲ್ ಏನು ಬೆಲೆ ಅದು ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಕೊಟ್ಟರೆ ದಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಫೇಸ್ ವ್ಯಾಲ್ಯೂ ಇಸ್ ಮೋರ್ ದೆನ್ ನಾಮಿನಲ್ ವ್ಯಾಲ್ಯೂ. AIFI ಆಲ್ ಇಂಡಿಯಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಅಂದಾಗ ಪರ್ಚೇಸ್ನು ಆಗ್ಬೋದು, ಸೇಲ್ಸ್. ಅಲ್ಲಿ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಎರಡೂ ಮಾತಾಡ್ತಲ್ಲ, ಇನ್ಫ್ಲೋ ಔಟ್ಫ್ಲೋ ಎರಡೂ ತಗೋಬೋದು. ಪರ್ಚೇಸ್ ಅಂದಾಗ, ಔಟ್ಫ್ಲೋ ಸೇಲ್ಸ್ ಅಂದಾಗ ಇನ್ಫೋ. ಸೊ ಪರ್ಚೇಸ್ ಆರ್ ಸೇಲ್ಸ್ ಆಫ್ ಇನ್ವೆಸ್ಟಿಂಗ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್. ಸೊ ಅವಾಗ ನೀವೇನು ಬರೀಬಹುದು, ಬಿಲ್ಡಿಂಗ್ ಅಂತ ಬರೀಬಹುದು, ಇಲ್ಲ ಫಿಕ್ಸ್ಡ್ ಅಸೆಟ್ಸ್ ಅಂತಾನೆ ಬರೀಬಹುದು, ಈ ರೀತಿನೂ ಬರೀಬಹುದು. ಸೊ ಇವು 3 ಮಾಡಲ್ ಕ್ವಶನ್ ಪೇಪರ್ಸ್ ಕೀ ಆನ್ಸರ್. ಇಷ್ಟು ಮಾಡ್ಕೊಂಡು ಹೋಗ್ರಿ 100% ಪ್ರಿಪರೇಟರಿ ಪಾರಾಗಿ ಹೋಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಈ 20 ಕ್ವಶನ್ಸ್ ಏನು ಮಾಡಿದ್ವಿ, 20 60 ಕೆಲವೊಂದಲ್ಲೇ ರಿಪೀಟ್ ಆಗಿದಾವೆ. ಇಷ್ಟು ಕ್ವಶನ್ ಮಾಡಿದ್ರೆ 100% ನಿಮಗೆ 15+ ಮಾರ್ಕ್ಸ್ ಈ ಸೆಕ್ಷನ್ ಒಳಗಡೆ ಗ್ಯಾರಂಟಿ ಬರ್ತದೆ. ಇನ್ನು ನಾಳೆ ಮತ್ತು ನಾಡಿದ್ದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡ್ತೀನಿ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕೂಡ ಅಪ್ಲೋಡ್ ಆಗ್ತದೆ ಈಗ, ಅದನ್ನು ಪ್ರಾಕ್ಟೀಸ್ ಮಾಡ್ರಿ. ರೆಸಲ್ಯೂಷನ್ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಅನ್ನ ಮಾಡುವಂತ ಕೆಲಸವನ್ನು ಮಾಡುವ. ಸೊ ದ್ಯಾಟ್ಸ್ ಇಟ್ ಇನ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.